ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಾನ್ಯ ಅಗ್ರೋ ಫಾರ್ಮ್ಸ್. ಈಗ ಒಂದು ಹೊಸ ವಿಡಿಯೋ ಮಾಡ್ತಿದ್ರಿ. ವಿಡಿಯೋದಲ್ಲಿ ನೋಡ್ತಿರ್ಬೋದು, ಇದು ವೀಳ್ಯದೆಲೆ ಅಂತ. ಸೊ ನಾರ್ಮಲ್ ತಾಂಬೂಲಕ್ಕೆ ಮತ್ತು ಎಲೆ ಅಡಿಕೆಗೆಲ್ಲ ಪಾನ್ಗೆ ಯೂಸ್ ಮಾಡ್ತಾರಲ್ಲ, ಆ ವೀಳ್ಯದೆಲೆ ಗಿಡ 2 ಗಿಡಗಳನ್ನು ನಾಟಿ ಮಾಡಿದ್ವಿ ನಮ್ಮ ತೋಟದಲ್ಲಿ. ಇದು ನಮ್ಮ ಕೃಷಿ ಹೊಂಡ ಇತ್ತು ಕಡೆ, ಕೃಷಿ ಹೊಂಡ ಬದುವಲ್ಲಿ ಸುತ್ತು ಫೆನ್ಸಿಂಗ್ ಮಾಡಿದ್ದೀವಿ. ಆ ಎಡ್ಜಲ್ಲಿ ಇವತ್ತು 2 ಗಿಡ ನಾಟಿ ಮಾಡಿದ್ದೀವಿ. ಇದು ನಾಟಿ ಮಾಡಿ ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂದಿದೆ. ನೋಡಿ, ಆಲ್ರೆಡಿ ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಇಲ್ಲೊಂದು ಗಿಡ ಇದೆ, ಇದಕ್ಕಿಂತ ಇಲ್ಲಿರೋ ಗಿಡ ಇದು ತುಂಬ ಚೆನ್ನಾಗಿ ಬೆಳೀತಿದೆ. ಇದಕ್ಕೆ ಒಂದು ಸಪೋರ್ಟಿಂಗ್ ಪ್ಲಾಂಟ್ ಬೇಕಾಗುತ್ತೆ. ಅದನ್ನು ಮೇಲೆ ಇದು ಕ್ರೀಪರ್ ಜಾತಿ ಆಗಿರೋದ್ರಿಂದ ಅದು ಇಂಡಿಪೆಂಡೆಂಟಾಗಿ ನಿಲ್ಲಕ್ಕಾಗಲ್ಲ ಈ ಗಿಡ. ಸೊ ಹಾಗಾಗಿ ಇದಕ್ಕೆ ಒಂದು ಸಪೋರ್ಟಿಂಗ್ ಪ್ಲಾಂಟ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದು ಬಂದ್ಬಿಟ್ಟು ಅಗಸೆ ಗಿಡ ಅಂತ. ಈ ಅಗಸೆ ಗಿಡ ಪಕ್ಕದಲ್ಲಿ ಇದನ್ನೇ ನಾಟಿ ಮಾಡಿದ್ದೀವಿ. ಏನಾಗುತ್ತೆ, ಇದು ಕ್ರೀಪರು ಬಂದು ಈ ಗಿಡಕ್ಕೆ ಹತ್ತು ಸಪೋರ್ಟಿಗೆ ಹತ್ತಲಿ ಅಂತ ಇದು ನಾಟಿ ಮಾಡಿ ಆಲ್ಮೋಸ್ಟ್ 1 ತಿಂಗಳಾಗ್ತಾ ಬಂದಿದೆ. ಮಾಡಿದಾಗ ಒಂದು 2 ಎಲೆ 3 ಎಲೆ ಅಷ್ಟೇ ಇತ್ತು. ಈಗ ನೋಡ್ಬೋದು, ಸ್ವಲ್ಪ ಉದ್ದಕ್ಕೆ ಬಂದಿದೆ. ಮೇ ಬಿ ಅನಂತರ 2-3 ತಿಂಗಳಲ್ಲಿ ಇದು ಚೆನ್ನಾಗಿ ಬೆಳಿಬೋದು ಅಂದ್ಕೊಂಡಿದ್ದೀನಿ. ಆಯಿತಾ. ಆ್ಯಕ್ಚುಲಿ ನಮ್ಮ ಈ ಕೋಲಾರ ಡಿಸ್ಟಿಕಲ್ಲಿ ಈ ವೀಳ್ಯದೆಲೆ ಆಗಲ್ಲ ಅಂತ ಒಂದು ಇದಿದೆ. ಇದು ಮಲೆನಾಡು, ಕೂರ್ಗು ಆ ಪ್ರದೇಶದಲ್ಲಿ ಆಗುತ್ತೆ ಅಂತ. ಬಟ್ ಎಕ್ಸ್ಪೆರಿಮೆಂಟ್ ಆಗಿ ತಂದು ನಮ್ಮ ತೋಟದಲ್ಲಿ ನಾಟಿ ಮಾಡಿದ್ದೀನಿ. ಬಟ್ ಚೆನ್ನಾಗಿ ಬರ್ತಾಯಿದೆ, ಇದುವರೆಗೇನು ಪ್ರಾಬ್ಲಮ್ ಇಲ್ಲ. ಆಯಿತಾ. ಸೊ ಇದೇ ಥರ ಪ್ರತಿ ಸಲ ಒಂದೊಂದು ಹಂತವಾಗಿ ಬೆಳೀತಾ ಇದ್ದಂಗೆ ಒಂದು ಹೊಸ ವಿಡಿಯೋ ಮಾಡ್ತಾಯಿರ್ತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಸಲಹೆಗಳು ಬೇಕಿದ್ದರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಹಾಗೆ ಈ ಮಾನ್ಯ ಅಗ್ರೋ ಫಾರ್ಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆಯಿತಾ. ಧನ್ಯವಾದಗಳು. ಥ್ಯಾಂಕ್ ಯು.